ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ. ಹಾಗೆ ಇವತ್ತೊಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ಏನು ಅಂತ ತಿಳಿದುಕೊಳ್ಳೋಣ. ಸಮಸ್ತ ನಾಡಿನ ಜನತೆಗೆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ. ಈ ದಿನ ತಾರೀಕು 10/6/2025 ಮಂಗಳವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಈ ದಿನ ಅನುರಾಧ ನಕ್ಷತ್ರ ಇದೆ. ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಬಂಧುಗಳೇ. ಏನಂತ ನೀವು ಊಹೆ ಮಾಡಿ ನೋಡೋಣ. ಏನು ಗೊತ್ತಾ, ಈ ದಿನ ಒಟ್ಟು ಸಾವಿತ್ರಿಯ ಪೌರ್ಣಮಿಯ ವ್ರತ ಮುಂದೆ ಬರ್ತಕ್ಕಂಥ ಬುಧವಾರದ ದಿನ. ಇವತ್ತೇ ನೀವು ಪ್ರಿಪೇರ್ ಆಗಿಬಿಡಿ. ಆ ಒಟ ಪೌರ್ಣಮಿ ವ್ರತ ಇರೋದ್ರಿಂದ ಒಟ ಸಾವಿತ್ರಿ ಅಂತಲೇ ಕರ್ತಕ್ಕಂಥದ್ದು ಮಹಾಪತಿವ್ರತೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ವರದಾನ. ಏನದು ಮುಂದಿನ ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ. ಏನು ಅನುಷ್ಠಾನವನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ತಿಳಿಸ್ಕೊಡ್ತೀನಿ ನಿಮಗೆ. ಈ ದಿನ ಶುಭ ಕಾಲ ಒಂದು 10:30ರಿಂದ 12 ಗಂಟೆವರೆಗೂ, ಮತ್ತು ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ದಾಯಿತು. ಈಗ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಉಪಕಾರ ಮಾಡ್ತಕ್ಕಂಥ ದಿನ. ನೀವು ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರೇ ಮಾಡ್ಕೊಂಡೇ ಇರ್ತೀರ ಈ ದಿನ. ವೃಷಭ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ. ಮಿಥುನ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ. ನಿಮಗೆ ನೆಂಟರಿಷ್ಟರು ಬಂಧು ಮಿತ್ರರು ಬಂದು ಹೋಗ್ತಕ್ಕಂಥ ದಿನ. ಕಟಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ. ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ನಿಮಗೆ ಖಂಡಿತವಾಗೂ ನೀವು ನೋಡಿ, ಇವತ್ತು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಏನೋ ಒಂದು ಕೆಲಸ ಆಗ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು, ಒಳ್ಳೊಳ್ಳೆ ಗೆಳತಿಯರು, ಒಳ್ಳೊಳ್ಳೆದು ಪ್ರಪೋಸಲ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ಪ್ರಸಿದ್ಧಿ ಪಡ್ತಕ್ಕಂಥ ದಿನ ಈ ದಿನ. ವೃಶ್ಚಿಕ ರಾಶಿಯವ್ರಿಗಂತೂ ಈ ದಿನ ನಿಮಗೆ ಯಾರು ಬೇರೆಯವ್ರು ಬಂದು ಹೆಲ್ಪ್ ಮಾಡ್ತಕ್ಕಂಥದ್ದು, ಸಹಕಾರ ಕೊಡ್ತಕ್ಕಂಥದ್ದು ನಿಮಗೆ. ಧನುಷ್ ರಾಶಿಯವರಿಗೆ ಈ ದಿನ ನಿಮಗೆ ನಿಮ್ಮ ಪ್ರೀತಿ ಪಾತ್ರದಲ್ಲಿರ್ತಕ್ಕಂಥವ್ರು ನಿಮಗೆ ಆಶ್ರಯ ಕೊಡ್ತಕ್ಕಂಥದ್ದು, ನಿಮಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು. ನೀವು ಯಾರನ್ನ ತುಂಬ ಅತಿಯಾಗಿ ಇಷ್ಟಪಡ್ತೀರೋ ಅವ್ರ ಕಡೆಯಿಂದ ನಿಮಗೆ ಲಾಭವಾಗ್ತಕ್ಕಂಥ ದಿನ ಈ ದಿನ. ಮಕರ ರಾಶಿಯವರಿಗೆ ಅನುಗ್ರಹವಾಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಬೇರೆಯವ್ರ ಮೇಲೆ ವಿಶ್ವಾಸವನ್ನು ಇಟ್ಟು ನೀವು ಕೆಲಸ ಮಾಡ್ಕೊಳ್ತೀರಿ ಈ ದಿನ. ಮೀನರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ. ತುಂಬ ಚೆನ್ನಾಗಿರ್ತೀರ ನೀವು, ಯೋಚನೆಯೇ ಮಾಡಿಬಿಡಿ, ನೀವು ಮುಂದುವರಿ, ಖಂಡಿತವಾಗೂ ನಿಮ್ಮ ಫಲ ಉಂಟು. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ಜಗದೀಶ್ವರಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಚೆನ್ನಾಗಿಟ್ಟಿರಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಒಳ್ಳೆಯದಾಗಲಿ ಬಂಧುಗಳೇ. ಈ ದಿನ ನಿಮಗೆ ಒಟ್ಟು ಸಾವಿತ್ರಿಯ ದಿನ ಅಂತಲೇ ಒಂದು ಪೌರ್ಣಮಿಯ ವ್ರತ ಒಂದಕ್ಕಂಥದ್ದು ಮುಂಚಿತವಾಗಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಏನಪ್ಪ ಇವತ್ತು ನಿಮ್ಮ ಮಾಂಗಲ್ಯವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಯಜಮಾನರ, ನಿಮ್ಮ ಪತಿ ದೇವರ, ಅವರ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಲಭಿಸಬೇಕು ಅಂತಂದರೆ ನೀವು ಮಾಡ್ತಕ್ಕಂಥದ್ದು ಇಷ್ಟೇ. ಅವರು ಮನೆಯಿಂದ ಹೊರಡಬೇಕಾದ್ರೆ ಅರಿಶಿಣನ ಒಂದು ತಿಲಕವಾಗಿ ಇಟ್ಕೊಂಡು ಅದನ್ನು ಚಂದನ ಅಂತನಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಕಸ್ತೂರಿ ಅಂತಾದ್ರೂ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಏನಾದರೂ ಒಂದು ಗೋರಂಜನ ಅಂತ ಬರುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ. ಕಸ್ತೂರಿ ಮತ್ತು ಗೋರಂಜನ ಇವೆರಡನ್ನೂ ಕಲಿಸಿ ಅವ್ರಿಗೆ ತಿಲಕವಾಗಿ ಇಲ್ಲಿ ಆಜ್ಞಾ ಚಕ್ರದಲ್ಲಿ ಒಂದು ಬಟನ್ನ ಇಡಿ. ಆಗ ನೋಡಿ, ಅಕಸ್ಮಾತ್ ಅದು ಯಾವುದೂ ಸಿಕ್ಕಿಲ್ಲ, ನೀವು ಎಲ್ಲಾದರೂ ಹೋಗಿ ನೀವು ಒಂದು ಆಲದ ಮರದ ಒಂದು ಚಕ್ಕೆಯನ್ನು ತಗೊಂಬಂದು ಮನೇಲಿಡಿ. ಅದನ್ನು ತೇರಿಬಿಟ್ಟು ಹಣೆ ವೃಕ್ಷಕ್ಕಿಡಿ.
ಖಂಡಿತವಾಗೂ ನಿಮಗೆ ಒಳ್ಳೆ ಫಲವನ್ನು ಸಿಗ್ತಕ್ಕಂಥದ್ದು. ನಿಮ್ಮ ಮಾಂಗಲ್ಯ ಬಗ್ಗೆ ಹೆಚ್ಚಿಗೆ ಫಲ ಕೊಡ್ತಕ್ಕಂಥದ್ದು, ಅವ್ರಿಗೆ ಆಯುಷ್ ವೃದ್ಧಿ ಆಗ್ತಕ್ಕಂಥದ್ದು. ಅವರು ಹೊರಗಡೆಗೆ ಹೋದಾಗ ಏನಾದರೂ ಒಂದು ಸಣ್ಣದಾಗಿರ್ತಕ್ಕಂಥದ್ದು ಯಾವುದಾದ್ರು ಒಂದು ಚುಕ್ಕಿ ಅಂತದಾದ್ರೂ ಬಟ್ಟಿಡಿ, ಅರ್ಶನದಲ್ಲಿ ಬಟ್ಟಿಡಿ. ನಿಮ್ಗೆ ಯಾವುದು ಸಿಕ್ಕಿಲ್ವಾ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ತಿಲಕವನ್ನಿಡಿ ಆಜ್ಞಾ ಚಕ್ರದಲ್ಲಿ. ಆಗ ನೋಡಿ ನಿಮ್ಗೆ ಎಷ್ಟು ಫಲ ಸಿಗುತ್ತೆ. ನಿಮ್ಮ ದಾಂಪತ್ಯ ಸುಖವಾಗಿರುತ್ತೆ. ನಿಮ್ಮ ಪಾತಿವ್ರತೆಯನ್ನು ಪವಿತ್ರವಾಗಿರ್ತಕ್ಕಂಥ ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತೊಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು. ನಾಳೆ ಬುಧವಾರ ವಟಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಮಾಡಿಕೊಳ್ಳುವಂತ ಅನುಷ್ಠಾನ ಇದು. ಎಲ್ಲ ಸುಮಂಗಲಿಯರು ತಮ್ಮ ಮಾಂಗಲ್ಯ ಸೌಭಾಗ್ಯ ಇನ್ನಷ್ಟು ಗಟ್ಟಿಯಾಗಿರ್ಲಿ ಅಂತ ಮಾಡ್ಕೊಳ್ಳುವಂತ ಈ ವಿಶೇಷ ಅನುಷ್ಠಾನ. ಎಲ್ಲ ಸುಮಂಗಲಿಯರು ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.